ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ವೆಲ್ಕಮ್ ಟು ಹೈದರಾಬಾದ್ ವಿಡಿಯೋ ಪಾರ್ಟ್ 6 ರಾಮೋಜಿ ಫಿಲಮ್ ಸಿಟಿ ವಿಡಿಯೋ ಪಾರ್ಟ್ 2. ಗೈಸ್, ನಾನು ನಿಮಗೆ ಲಾಸ್ಟ್ ಪಾರ್ಟಲ್ಲಿ ರಾಮೋಜಿ ಫಿಲಮ್ ಸಿಟಿ ಹಾಕಿದ್ನಲ್ಲ, ಅದೇ ರಾಮೋಜಿ ಫಿಲಮ್ ಸಿಟಿನ ನಾನು ಇವಾಗ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಸೊ ಇವಾಗ ಬಸ್ನವರು ಇಲ್ಲಿ ಒಂದು ಫಾರಿನ್ ಸಿಟಿಗೆ ಬಂದು ನಮ್ಮನ್ನು ಇಳಿಸಿದ್ದಾರೆ. ಸೊ ಈ ಪೂರ ಫಾರಿನ್ ಸಿಟಿ ನೀವು ನೋಡ್ತಾ ಇರೋದು, ಅಥವಾ ಲಂಡನ್ ಸಿಟಿ ಅಂತಲೂ ಆಗುತ್ತೆ. ಫಾರಿನ್ ಸಿಟಿ ಅಥವಾ ಲಂಡನ್ ಸಿಟಿ. ಇವೆಲ್ಲ ಗೋಡೆಗಳು ಮತ್ತು ಗ್ಲಾಸ್ಗಳು ಮಾತ್ರ ಒರಿಜಿನಲ್ಲು. ನೋಡಿ ವ್ಯೂ ಹೆಂಗೆ ಕಾಣುತ್ತೆ. ಇಷ್ಟು ನಿಮ್ಮ ಲಂಡನ್ ಸಿಟಿ. ಸೊ ಅದೇ ಇದು ಗೋಡೆಗಳು ಮತ್ತು ಗ್ಲಾಸ್ ಮಾತ್ರ ಒರಿಜಿನಲ್ಲು, ಇನ್ನು ಮಿಕ್ಕಿದೆಲ್ಲ ಡ್ಯೂಪ್ಲಿಕೇಟು. ಇದು ಯಾವುದೋ ಟೆಲಿಫೋನ್ ಇಟ್ಟಿದ್ದಾರೆ. ಸೊ ಇದು ಒರಿಜಿನಲ್ಲು ಡೂಪ್ಲಿಕೇಟೋ ಗೊತ್ತಿಲ್ಲ. ಡೂಪ್ಲಿಕೇಟ್ ಗೈಸ್. ಇದು ಏನಕ್ಕಾದ್ರೂ ಪಿಕ್ಚರು ಶೂಟಿಂಗ್ ಮಾಡ್ಬೇಕಾದ್ರೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಇದೊಂದು ಮನೆ ಇದೆ, ಇದು ಅನಿಸುತ್ತೆ. ಸೇಮ್ ಬಾಗ್ಲೆಲ್ಲ ಡೂಪ್ಲಿಕೇಟೆ, ಬರೀ ಮುಂದೆಗಡೆ ಮಾತ್ರ ಇರುತ್ತೆ, ಒಳಗಡೆ ಏನೂ ಇರೋಲ್ಲ, ಖಾಲಿ ಖಾಲಿ ಇರುತ್ತೆ. ಗ್ಲಾಸು ಮತ್ತು ಮೆಟ್ಲು ಮತ್ತು ಗೋಡೆ ಅಷ್ಟೇ ಒರಿಜಿನಲ್ಲು, ಇನ್ನು ಮಿಕ್ಕಿದೆಲ್ಲ ಡೂಪ್ಲಿಕೇಟು. ಪಿಕ್ಚರ್ ಅವರು ಸೇಮ್ ಒರಿಜಿನಲ್ ಥರನೇ ಕಾಣಿಸ್ಬೇಕು ಅಂತ ಎಲ್ಲ ಮಾಡಿ ಅಷ್ಟೊಂದು ದುಡ್ಡು ಯಾಕಪ್ಪ ಖರ್ಚು ಮಾಡ್ತಾರೆ ಅಂತ ನಾವು ಅಂದ್ಕೊತೀವಿ. ಬಟ್ ಇದು ಬಂದು ನೋಡಿದ್ರೆ 1000 ರೂಪಾಯಿ ಆಗೋ ಕಡೆ ಬರೀ 50 ರೂಪಾಯಿ ಆಗತ್ತಷ್ಟೆ. ಸೊ ಇವಾಗ ಆ ಕಡೆ ಎಲ್ಲ ಫಾರಿನ್ ಸಿಟಿ ಆದಮೇಲೆ ಈ ಕಡೆ ಹಾಸ್ಪಿಟಲ್ ಆಗಿದೆ. ಇವಾಗ ಸದ್ಯಕ್ಕೆ ನನಗೆ ತೆಲುಗು ಓದೋಕ್ಕೆ ಬರೋಲ್ಲ. ಇವಾಗ ಸದ್ಯಕ್ಕೆ ಯಾವುದೋ ಒಂದು ಹಾಸ್ಪಿಟಲ್ ಇದೆ, ವೈದ್ಯಶಾಲಾ ಅನಿಸುತ್ತೆ, ಯಾವುದೋ ಗೊತ್ತಿದೆ. ಸೊ ಇವಾಗ ಸಪೋಸ್ ಇದಕ್ಕೇನಾದರೂ ಹೆಸರನ್ನ ಚೇಂಜ್ ಮಾಡಿದ್ರೆ ಆ ಹಾಸ್ಪಿಟಲ್ದು ಆಗಿಬಿಡತ್ತೆ. ಅದು ಯಾವುದೋ ಒಂದು ಕ್ಯಾರವ್ಯಾನ್ ನಿಂತಿದೆಯಲ್ಲ ಗೈಸ್, ಊಟಿಂಗ್ ಆಗ್ತದೆ ಅದಕ್ಕೆ. ಈ ಕಡೆ ನೆಕ್ಸ್ಟ್ ಇವಾಗ ಆ ಕಡೆ ಹಾಸ್ಪಿಟಲ್ ಆದಮೇಲೆ ಈ ಕಡೆ ಎಲ್ಲ ಡ್ಯೂಪ್ಲಿಕೇಟ್ ಫ್ಲೈಟ್ನ ಇಟ್ಟಿದ್ದಾರೆ. ಇವಾಗ ಫ್ಲೈಟ್ ಕತೆ ನಮಗೆ ಬೇಡ, ಸೀದಾ ವೇ ಟು ಏರ್ಪೋರ್ಟ್ ಅನ್ನೋ ಬೋರ್ಡ್ನ ಫಾಲೋ ಮಾಡಿಕೊಂಡು ಸೀದಾ ಇವಾಗ ಏರ್ಪೋರ್ಟ್ಗೆ ಹೋಗೋಣ ಬನ್ನಿ. ಸೊ ಇವಾಗ ಏರ್ಪೋರ್ಟ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಸಿಷ್ಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇವಾಗ ಏರ್ಪೋರ್ಟ್ ಒಳಗಡೆ ಎಂಟರ್ ಆಗ್ತಾಯಿದ್ವಿ ಬನ್ನಿ. ಈ ಕಡೆ ಔಟ್ಸೈಡ್ ಕಾರ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ, ಏನು ಗೊತ್ತೇ ಆಗಲ್ಲ. ಬಟ್ ಆ್ಯಕ್ಚುಲಿ ಅಲ್ಲಿ ಹಾಕಿದಾರಲ್ಲ ಕಂಬಗಳು ಮತ್ತು ಅದು ಟಿಕೆಟ್ ಕೌಂಟ್ರು, ಅವೆಲ್ಲ ಡ್ಯೂಪ್ಲಿಕೇಟ್. ಆ್ಯಕ್ಚುಲಿ ಎಲ್ಲ ಡೂಪ್ಲಿಕೇಟೆ. ಮತ್ತು ಆ ಬೋರ್ಡು ಟರ್ಮಿನಲ್ 1. ಸೊ ಸದ್ಯಕ್ಕೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದೆ. ಸಪೋಸು ಕೆಂಪೇಗೌಡ ಏರ್ಪೋರ್ಟ್ ಅಂತ ಹಾಕೊಂಡ್ಬಿಟ್ರೆ ಆ ಏರ್ಪೋರ್ಟ್ ಆಗಿಬಿಡುತ್ತೆ. ಸೊ ಈ ಕಡೆ ಎಲ್ಲ ಚೇರ್ಗಳು, ಆದರೆ ಸದ್ಯಕ್ಕೆ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ. ಇದು ಪಿಕ್ಚರಲ್ಲಿ ಒಂದು ಸ್ವಲ್ಪ ಜನ ಕೂತಿರ್ತಾರೆ. ನೆಕ್ಸ್ಟ್ ಇವಾಗ ಈ ಕಡೆಯಿಂದ ವೇ ಟು ಫ್ಲೈಟು, ಈ ಕಡೆ ಇಂಡಿಗೋ ಫ್ಲೈಟು ನಿಂತಿದೆ. ಬೇಗ ಹೋಗಿಲ್ಲ ಅಂದರೆ ಫ್ಲೈಟಿಗೆ ಟೈಮ್ ಆಗಿಬಿಡತ್ತೆ. ಈ ಕಡೆ ನಮ್ಮ ಇಂಡಿಗೋ ಫ್ಲೈಟ್, ಅಯ್ಯೋ ಎಡುಕೊಂಡಾಗಲ್ಲಿ. ಸೊ ನೋಡ್ರಿ ಗೈಸ್, ಫ್ಲೈಟ್ ಇದೆ ನಿಂತಿದೆ, ಲಗೇಜು ಚೆಕ್ ಮಾಡಿಲ್ಲ, ಫ್ರೀ ಫ್ಲೈಟು, ಆರಾಮ್ಸೆ ಹಂಗೆ ಹೊಟ್ಟೋಗೋದು. ಮೆಟ್ಲೆಲ್ಲ ಈ ಕಡೆ ಎಲ್ಲ ಮೆಟ್ಲು, ಹಂಗೆ ಸೀದಾ ಫ್ಲೈಟು, ಚೆನ್ನಾಗಿದೆ. ಎಂಟ್ರಿ ಈ ಕಡೆಯಿಂದಲೇ. ನೋಡ್ರಿ ಗೈಸ್, ಇದು ನಿಮ್ಮ ಫ್ಲೈಟ್ ಒಳಗಡೆ ಇರುವಂತಹ ವ್ಯೂ. ಇಷ್ಟು ದೊಡ್ಡ ಫ್ಲೈಟು ಈ ಜಗತ್ತಲ್ಲಿ ಇದ್ಬಿಟ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಗೈಸ್, ಈ ಕಡೆ ಎಲ್ಲ ಫ್ಲೈಟು ಮತ್ತು ಈ ಕಡೆ ಎಲ್ಲ ಮೆಟ್ಲು. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು
ಅದು ಯಾವುದೋ ಒಂದು ಪಿಕ್ಚರ್ ಇಲ್ಲೇ ಶೂಟ್ ಆಗಿದೆ. ಆ ಪಿಕ್ಚರ್ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಸೊ ಇದು ವಿಮಾನದ ಕಿಟಕಿ ನೋಡ್ರಿ ಹೆಂಗಿದೆ. ಆಚೆ ಕಡೆಯಿಂದ ಏನೂ ಕಾಣಿಸಲ್ಲ. ಇದು ಆ್ಯಕ್ಚುಲಿ ವಿಂಡೋನೇ ಅಲ್ಲ, ಇದೇನೋ ಬೇರೆ. ಅದು ಸುಮ್ಮನೆ ಅದೇನೋ ಪ್ಲಾಸ್ಟಿಕ್ ಥರ ಹಾಕ್ಬಿಟ್ಟು ಮಾಡಿದೆ ಅಷ್ಟೇ, ವಿಂಡೋ ಅಲ್ಲ ಅದು. ಸೊ ಈ ಕಡೆ ಎಲ್ಲ ಎಮರ್ಜೆನ್ಸಿ ಎಕ್ಸಿಟ್. ಸೊ ಇಷ್ಟು ನಿಮ್ಮ ಫ್ಲೈಟ್ ಒಳಗಡೆ ಇರುವಂತಹ ವ್ಯೂ. ಸೊ ಬನ್ನಿ ಎಕ್ಸಿಟ್ ಆಗೋಣ ಸೀದಾ ಫ್ಲೈಟಿಂದ. ಮತ್ತು ನಾನು ಇದನ್ನೇ ಓಡಿಸ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇವತ್ತೆಲ್ಲ ಆಗತ್ತೆ. ಅದೇ ಇದು ನಿಮಗೇನಾದರೂ ಆ ಪಿಕ್ಚರ್ ಹೆಸರು ಗೊತ್ತಾಯಿತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇವಾಗ ನಾವು ಜಪಾನ್ ವ್ಯೂಗೆ ನಾವು ಬಂದಿದ್ದೀವಿ. ಸೊ ಇಷ್ಟು ನಿಮ್ಮ ಜಪಾನ್ ವ್ಯೂ. ಆಮೇಲೆ ಆ ಕಡೆ ಅದೇನೋ ವಾಟರ್ ಫಾಲ್ಸ್ ಇದೆಯಂತೆ. ಅದೇನು ಆ ವಾಟರ್ ಫಾಲ್ಸ್ ನಾವು ಎಷ್ಟು ನೋಡಿದ್ವಿ, ಅದಕ್ಕೆ ಬೇಡ ಅಂತ ಬಂದೆ. ಸೊ ಇವಾಗ ನಾವು ಫೈನಲಾಗಿ ಭಾಗವತಂ ಸೆಟ್ಟಿಗೆ ನಾವು ಬಂದಿದ್ದೀವಿ. ಸೊ ಇದು ಸ್ಟೋರಿ ಫ್ರಮ್ ದ ಭಾಗವತಂ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮ್ಮ ಭಾಗವತ ಸೆಟ್ಟಿನ ವ್ಯೂ. ಇವಾಗ ಒಳಗಡೆ ಹೋಗೋಣ. ಸೊ ನೋಡ್ರಿ, ಇಲ್ಲಿ ಉಗ್ರ ನರಸಿಂಹ ಇದ್ದಾರೆ. ಆಮೇಲೆ ಈ ಕಡೆ ಮಹಾವಿಷ್ಣು, ಎಲ್ಲ ಫುಲ್ ನಾರಾಯಣನ ಅವತಾರಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಇವಿಷ್ಟು ನಿಮ್ಮ ಭಾಗವತಂ ಸೆಟ್. ಮತ್ತಿನ್ನು ಮುಂದೆಗಡೆ ಹೋದರೆ ಅದೊಂದು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಆ ಒಂದು ಲೈಟಿಂಗ್ಸ್ ಇದೇನೆ. 1 ಸೆಕೆಂಡ್, ನಾನು ಫಸ್ಟ್ ಇದನ್ನೆಲ್ಲ ತೋರಿಸ್ಬಿಟ್ಟು ಆಮೇಲೆ ಇದನ್ನು ತೋರಿಸ್ತೀನಿ ಗೈಸ್. ಸೊ ನೋಡ್ರಿ, ಇಷ್ಟು ಭಾಗವತಂ ಸೆಟ್ಟು. ಹಂಗಂಗೆ ಮುಂದೆ ಕೊಟ್ಟೋದ್ರೆ ಒಂದು ಸಖತ್ತಾಗಿರುವಂತಹ ಲೈಟಿಂಗ್ ಸಿಗತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಲೈಟಿಂಗ್ಸ್ಗೆ. ಸೊ ಆ ಒಂದು ಲೈಟಿಂಗ್ಸ್ ಇದೇನೆ ನೋಡಿ, ಫುಲ್ಲು ಹೈಟ್ಸ್ ಎಲ್ಲ ಹಾಕ್ಬಿಟ್ಟು ಸೇಮ್ ಇದು ಯಾವುದಾದ್ರೂ ಹೇಳ್ದ ಬಗ್ಗೆ ಏನಾದರೂ ಪಿಕ್ಚರ್ನ ಮಾಡಿದ್ರೆ ಅದನ್ನು ಶೂಟ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಅವರು ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಸೊ ಇವಿಷ್ಟು ನಿಮ್ಮ ಭಾಗವತಂ ಸೆಟ್ಟು. ನೋಡ್ರಿ, ಆ ಕಡೆ ಮಹಾರಾಜರು ಮತ್ತು ಈ ಕಡೆ ಎಲ್ಲ ಕೂತ್ಕೊಂಡು ಅವರ ಅಪ್ಪಣೆನ ಪಾಲಿಸ್ತಾ ಇದ್ದಾರೆ. ಮತ್ತು ಆ ಕಡೆ ಈ ಕಡೆ ಸೈನಿಕರು. ಸೊ ನೋಡಿದ್ರಲ್ಲ, ಇವಿಷ್ಟು ನಿಮ್ಮ ಭಾಗವತಂ ಸೆಟ್ಟು. ಸೊ ಇವಾಗ ಭಾಗವತಂ ಸೆಟ್ಟನ್ನು ಎಕ್ಸಿಟ್ಟು ಆ ಕಡೆ ಇದೆ. ಸೊ ಈಗ ಬನ್ನಿ ಎಕ್ಸಿಟ್ ಆಗೋಣ. ಅಷ್ಟೇ ಏನು ಇದೆ ನೋಡೋದು, ಸುಮ್ಮನೆ ಬರೀದೆ ಅಷ್ಟೇ. ರಾಜರು ಕೂತ್ಕೊಂಡು ಅವ್ರವ್ರ ಹತ್ರ ಸಭೆ ಮಾಡ್ತಾ ಇರ್ತಾರ ಅಷ್ಟೇ, ಇದು ಇನ್ನೇನಿಲ್ಲ. ಬನ್ನಿ ಎಕ್ಸಿಟ್ ಆಗ್ಬೋಣ, ಮತ್ತೆ ಲೇಟಾಗಿಬಿಡತ್ತೆ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ. ಸೊ ಈ ಕಡೆಯಿಂದ ಇರೋದು ಎಕ್ಸಿಟ್. ಸೊ ಇವಾಗ ನಾವು ಫೈನಲಾಗಿ ಎಕ್ಸಿಟ್ ಆಗೇ ಬಿಟ್ವಿ. ಇವಾಗ ಮತ್ತೆ ಬಸ್ನ ಹತ್ಕೊಂಡು ಬೇರೆ ಜಾಗಕ್ಕೆ ಹೋಗಬೇಕು. ಬೇರೆ ಜಾಗ ಯಾವುದು ಅಂತ ನಾವು ಅವಳನ್ನೇ ಕೇಳಬೇಕು. ಇದು ಅಷ್ಟೇ, ಎಲ್ಲ ಒರಿಜಿನಲ್ಲೇ. ಇದು ಗೋಡೆ ಮತ್ತು ಈ ಪಿಂಕ್ ಕಲರದ ಪೇಂಟು ಮಾಡಿದಾರಲ್ಲ ಅದು ಕೂಡ ಒರಿಜಿನಲ್ಲೇ. ಸೊ ನೆಕ್ಸ್ಟು ಮೋಸ್ಟ್ಲಿ ಬಾಹುಬಲಿ ಸೆಟ್ಟು ಇದೆ ಅಂದರೆ ರೈಲ್ವೆ ಸ್ಟೇಷನ್ನು. ಆ ಬೋರ್ಡನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದು ಗೋಡೆಗಳು ಮಾತ್ರ ಪಕ್ಕ ಇದು ಇನ್ನು ಒರಿಜಿನಲ್ಲು. ಈ ಕಡೆ ಕಬ್ಬಿನ ಜ್ಯೂಸ್ ಅಂಗಡಿ ಇದೆ, ಮತ್ತು ಈ ಕಡೆ ಭಾಗವತಂ ಕೆಫೆ ಇದೆ. ಬಟ್ ಏನು ಹಸಿವೆ ಇಲ್ಲ. ಸೊ ಅದಕ್ಕೆ ಇವಾಗ ಭಾಗವತಂ ಕೆಫೆ ಪಕ್ಕದಲ್ಲೇ ಒಂದು ವಾಶ್ರೂಮ್ ಇದೆ. ಸೊ ಆ ಒಂದು ವಾಶ್ರೂಮ್ ಆದಮೇಲೆ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ನೀವು ಇದನ್ನೆಲ್ಲ ನೋಡ್ಬೋದು. ಸೊ ಇದು ನಾವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ವ್ಯೂ ಇದು ನಿಮಗೆ ಸಿಗ್ತಾ ಇರೋದು. ಸೊ ಇವಾಗ ಬಸ್ಸಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಗೈಸ್, ನಮ್ಮ ನೆಕ್ಸ್ಟ್ ಸ್ಟಾಪು ರೈಲ್ವೆ ಸ್ಟೇಷನ್ ಅಂತೆ,
ಬಾಹುಬಲಿ ಸೆಟ್ಟು ಫುಲ್ಲು ಲಾಸ್ಟಲ್ಲಿ ಬರುತ್ತಂತೆ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಫೈನಲ್ ಆಗಿ ಭೀಮಾವರಂ ಅನ್ನುವಂತಹ ರೈಲ್ವೆ ಸ್ಟೇಷನ್ಗೆ ಬಂದೇ ಬಿಟ್ವಿ. ಇದು ಭೀಮಾವರಂ ಇದ್ದರೆ ಭೀಮಾವರಂ ಆಗುತ್ತೆ. ಏನಂದರೆ KSR ಬೆಂಗಳೂರು ಅಂತ ಹಾಕಿದ್ರೆ KSR ಬೆಂಗಳೂರು ಆಗಿಬಿಡುತ್ತೆ. ಅನಂತಪುರ ಅಂತ ಹಾಕಿದ್ರೆ ಅನಂತಪುರ ಆಗಿಬಿಡುತ್ತೆ. ಸೊ ಈ ಕಡೆ ಭೀಮಾವರಂ ಅನ್ನುವಂತಹ ಸ್ಟೇಷನ್ಗೆ ನಾವು ಬಂದಿದ್ದೀವಿ. ಈ ಕಡೆ ಟ್ರೈನು ನಿಂತಿದೆ. ಬರೀ 2 ಕೋಚ್ ಇರೋದು. ಸೊ ಇವಾಗ ಇಲ್ಲಿ ಅದು ಯಾವುದೋ ಒಂದು ಪಿಕ್ಚರು ಶೂಟ್ ಆಗಿದೆಯಲ್ಲ, ಅದು ಯಾರೋ ಒಬ್ಬರು ಹಿಂಗೆ ಹೀರೋಯಿನ್ ಈ ಥರ ಇಟ್ಕೊಂಡು ಇದು ಮಾಡ್ತಾರಲ್ಲ, ಆ ಸೀನು ಮೋಸ್ಟ್ಲಿ ಇಲ್ಲೇ ಶೂಟ್ ಆಗಿರೋದು ಅಂತ ಅನಿಸುತ್ತೆ. ಗೊತ್ತಿಲ್ಲ, ಐ ಥಿಂಕ್ ಪಕ್ಕ ಇಲ್ಲೇ ಶೂಟ್ ಆಗಿರ್ಬೋದು ನನ್ನ ಪ್ರಕಾರ. ಸೊ ಇವಾಗ ಟ್ರೈನ್ ಒಳಗಡೆ ಎಂಟರ್ ಆಗೋಣ ಬನ್ನಿ. ಇದು ಟ್ರೈನಿನ ಚಕ್ರ ನೋಡ್ರಿ ಹೆಂಗಿದೆ, ಕಂಬಿನೇ ಇದೆ, ಬರೀ ಮಾಮೂಲಿ ಗಾಡಿ ಥರ ಚಕ್ರ. ಸೊ ಇವಾಗ ಫೈನಲಿಗೆ ಬಂದ್ವಿ. ಈ ಕಡೆ ಎಲ್ಲ ಬಾಗ್ಲಾಕ್ಬಿಟ್ಟಿದ್ದಾರೆ. ಮತ್ತು ಈ ಕಡೆಯಿಂದ ಡೋರು, ಮತ್ತು ಆ ಕಡೆ ಆಫೀಸು ಮತ್ತು ಪೊಲೀಸ್ ಸ್ಟೇಷನ್ನು ಮತ್ತು ಸಿಂಕು. ಆಮೇಲೆ ಆ ಕಡೆ ಅದು IRCTC ಅಂತ ಒಂದು ಆಫೀಸು, ಮತ್ತು ಆ ಕಡೆ ಸ್ಟೆಪ್ಸು. ಸೇಮ್ ಒರಿಜಿನಲ್ ರೈಲ್ವೆ ಸ್ಟೇಷನ್ ಥರನೇ ಕಾಣೋದಕ್ಕೆ ಎಲ್ಲ ಸೆಟಪ್ ಮಾಡಿದ್ದಾರೆ. ಸೊ ಇದು ನಿಮ್ಮ ಟ್ರೈನ್ ಒಳಗಡೆ ಇರುವಂತಹ ವ್ಯೂ. ಸೊ ಈ ಕಡೆ ಲಗೇಜ್ ಇಡೋಕ್ಕೆ, ಆಮೇಲೆ ಈ ಕಡೆ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಧೂಳಿದೆ. ಸೊ ಇವಿಷ್ಟು ನಿಮ್ಮ ಟ್ರೈನ್. ಇದನ್ನು ಹಿಂಗೆ ಇಟ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಇದು ಮಾಮೂಲಿ ಟ್ರೈನ್ಗಿಂತ ಸ್ವಲ್ಪ ಇದು ಜಾಸ್ತಿ ದೊಡ್ಡದಿದೆ. ಒರಿಜಿನಲ್ ಟ್ರೈನ್ಗೆ ಇಷ್ಟೊಂದು ಸ್ಪೇಸ್ ಗ್ಯಾರಂಟಿ ಇರಲ್ಲ ಗೈಸ್. ಸೊ ಇವಾಗ ಬನ್ನಿ ಟ್ರೈನಿಂದ ಎಕ್ಸಿಟ್ ಆಗಿ ಮತ್ತೆ ಬೇರೆ ಜಾಗಕ್ಕೆ ಹೋಗೋಣ. ಸೊ ಇವಾಗ ನಾವು ಫೈನಲ್ ಆಗಿ ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆದ್ವಿ. ಮತ್ತು ಬಸ್ನ ಹತ್ಕೊಂಡು ಅದು ಯಾವುದೋ ಪರ್ಫಾರ್ಮೆನ್ಸ್ನ ಮಾಡ್ತಾರಂತೆ, ಆ ಒಂದು ಶೋಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಆ ಒಂದು ಪರ್ಫಾರ್ಮೆನ್ಸ್ ಶೋ ಇದೇನೆ. ಸೊ ಇವಾಗ ನಾವು ಈ ಒಂದು ಪರ್ಫಾರ್ಮೆನ್ಸ್ ಶೋಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ. ಆಮೇಲೆ ಈ ಕಡೆ ಎಲ್ಲ ಗ್ಲಾಸು ಒಳಗಡೆ ಈ ಥರ ಮಾನ್ಯುಮೆಂಟ್ಸ್ಗಳನ್ನು ಏನೇನೋ ಮಾಡಿ ಇಟ್ಟಿದ್ದಾರೆ. ಸೊ ಆ ಒಂದು ಮಾನ್ಯುಮೆಂಟ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಯಾವುದೋ ಸ್ಪೈಡರ್ ಮ್ಯಾನು ಅವೆಲ್ಲ ಇಟ್ಟಿದ್ದಾರೆ. ಸೊ ಗೈಸ್, ನೀವು ಈ ಒಂದು ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ನಾನು ಇದೇ ವೀಡಿಯೋನ ಪಾರ್ಟ್ 3 ಮಾಡ್ತೀನಿ, ರಾಮೋಜಿ ಫಿಲಮ್ ಸಿಟಿ ಪಾರ್ಟ್ 3. ಸೊ ಆ ಒಂದು ಪಾರ್ಟ್ 3ನಲ್ಲಿ ನಾನು ನಿಮಗೆ ಬೇರೆ ಸೆಟ್ಟನ್ನು ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಶಿಷ್ಠ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಿಮಗೆ ನೋಟಿಫಿಕೇಷನ್ಸ್, ನಾನು ಏನೇ ವೀಡಿಯೋ ಹಾಕಿದರೂ ಕೂಡ ಅದು ನಿಮಗೆ ಮೆಸೇಜ್ ಹೋಗ್ತಾ ಇರುತ್ತೆ. ಹಾಗೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಅದನ್ನು ಶೇರ್ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಲವ್ ಯು ಆಲ್, ಟಾಟಾ, ಬೈ ಬೈ. ಸೊ ಇವಾಗ ನೀವು ಈ ಒಂದು ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿರಿ.